टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿಎಂ ಸಿದ್ದರಾಮಯ್ಯನವರಿಂದ ಈಗಾಗಲೇ 500ನೇ ಕೋಟಿ ಟಿಕೆಟ್ ಪಡೆದಿರುವಂತಹ ಲತಾ ಅವರು ನನ್ನ ಜೊತೆಲಿದ್ದಾರೆ. ನಾನು ಲತಾ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗಾಗಲೇ 500ನೇ ಕೋಟಿ ಟಿಕೆಟ್ ಅನ್ನ ಸಿಎಂ ಸಿದ್ದರಾಮಯ್ಯವರು ನಿಮಗೆ ನೀಡಿದ್ರು. ನಿಮಗೆ ಆನೆಯನ್ನ ನೀಡಿ ಗೌರವವನ್ನು ಕೂಡ ಸಲ್ಲಿಸಿದ್ರು. ತಮಗೆ ಹೇಗೆ ಅನ್ನಿಸ್ತಿದೆ ಮೇಡಮ್? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಹಿಂಗ್ ಸನ್ಮಾನ ಮಾಡಿಸ್ಕೊಳ್ಳೋ ಅದೃಷ್ಟ ಬಂದಿದೆಯಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನಾದ್ರೂ ಅಯ್ಯೋ ಈ ಕೆಲಸ ಬಿಟ್ಟು ಹೋಗ್ಬೇಕಲ್ಪ ಅಂತ ಮನೇಲಿ ಅಂದ್ಕೊಂಡಿದ್ದೆ. ಕೆಲಸ ಬಿಟ್ಟು ಬಂದಿದ್ಕೋ ಅವ್ರ ಕೈಲಿಂದ ಸನ್ಮಾನ ಮಾಡಿಸ್ಕೊಂಡೆಲ್ಲ ನಾನು ಅದೃಷ್ಟ ಅಂತ ಅನ್ಕೋತೀನಿ ನಾನು. ಈಗ ಶಕ್ತಿ ಯೋಜನೆ ಆರಂಭಕ್ಕಿಂತ ಹಿಂದೆ ಎಷ್ಟು ತಮಗೆ ದುಡ್ಡು ಖರ್ಚಾಗ್ತಿತ್ತು? ಶಕ್ತಿ ಯೋಜನೆ ಆರಂಭ ಆದ್ಮೇಲೆ ಎಷ್ಟು ವೆಚ್ಚವಾಗ್ತಿದೆ ಮೇಡಮ್? ನಮಗೆ ಶಕ್ತಿ ಯೋಜನೆ ಬಂದ್ಮೇಲೆ ತುಂಬಾ ಅನುಕೂಲ ಆಗಿದೆ. ಶಕ್ತಿ ಯೋಜನೆ ಬಂದ್ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ. ಮುಂಚೆ ಎಲ್ಲ ನಮಗೆ ಬಸ್ ಚಾರ್ಜ್ಗೆ ಬೇಕಾಗಿತ್ತು 5,000 ಹಿಂಗೆಲ್ಲ ಖರ್ಚಾಗ್ತಾ ಇತ್ತು. ಈಗ ಶಕ್ತಿ ಯೋಜನೆ ಬಂದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಆಟೋ ಖರ್ಚು ಉಳಿತಾ ಇದೆ. ಈಗ ಆಟೋ ಖರ್ಚಿಂದ ಎಲ್ಲ ಮನೆ ಇದು ಹಾಲು ಹಣ್ಣು ಮಕ್ಕಳಿಗೆಲ್ಲ ಹಾಸ್ಪಿಟ್ಲು ಖರ್ಚು ಎಲ್ಲ ಮೇಂಟೈನ್ ಆಗ್ತಾ ಇದೆ. ಮೇಡಮ್, ತಮಗೆ ಹೇಗೆ ಅನ್ನಿಸ್ತು ಮೇಡಮ್ ಈ 500ನೇ ಕೋಟಿ ಟಿಕೆಟ್ ಪಡೆದಂತದ್ದು? ಈಗ ತಮಗೆ ಇಳಕಲ್ ಸೀರೆಯನ್ನು ಕೂಡ ಕೊಟ್ಟರು. ಮಹಿಳೆಯರಿಗೆ ಸಾಮಾನ್ಯವಾಗಿ ಇಳಕಲ್ ಸೀರೆ ಅಂದ್ರೆ ಪಂಚಪ್ರಾಣ. ತಮಗೆ ಹೇಗೆ ಅನ್ನಿಸ್ತು? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಮಹಿಳೆಯರಿಗೂ ಸೀರೆಯನ್ನು ವಿತರಿಸಿದಿರು. ಅವ್ರ ಕೈಯಿಂದಲೇ ನಾನು ಸನ್ಮಾನ ಮಾಡಿಸ್ಕೊಳ್ಳೋ ಅದೃಷ್ಟ ತಂದಿದ್ದೀನಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಹೆಮ್ಮೆನೂ ಆಗ್ತಾ ಇದೆ. ನಂಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಆ ತರ ಖುಷಿ ಆಗ್ತಾ ಇದೆ ಸರ್. ಈಗ ವಿದ್ಯಾರ್ಥಿ ಮಂಗಳಮುಖಿ ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ತಮಗೆ ಎಷ್ಟು ಹೆಮ್ಮೆ ಆಗ್ತಿದೆ ಅಂತ? ನಮಗೆ ಸಮಾಜದಲ್ಲಿ ಮೂಲೆ ಗುಂಪಾಗಿ ಮಾಡಿದ್ರು ಜನಗಳು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದಾದ ಮೇಲೆ ನಮಗೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಕೊಟ್ಟು ಇದು ಕೊಡ್ತಾರೆ. ನಾವು ಕಲೆಕ್ಷನ್ಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ. ಆದರೆ ನಮಗೆ 300-400 ರೂಪಾಯಿ ಬೇಕಾಗಿತ್ತು ಡೈಲಿ ಓಡಾಡೋಕ್ಕೆ. ಈಗ ಫ್ರೀ ಬಸ್ ಇರೋದ್ರಿಂದ ಡೈಲಿ ಬಸ್ಸಲ್ಲಿ ಓಡಾಡ್ತೀವಿ. ನಮ್ದು ಅಲ್ಲಿ 5-4 ಸಾವಿರ ಉಳಿತಾಯ ಆಗುತ್ತೆ. ಇಲ್ಲಾಂದ್ರೆ ಆಟೋಗಳಿಗೆ 200-300 ರೂಪಾಯಿ ಕೊಡಬೇಕಾಗಿತ್ತು. ಬಸ್ಸು ಈಗ ನಮ್ಮ ಬಸ್ಸಲ್ಲೂ ಕಂಡಕ್ಟರ್ಗಳು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊತಾರೆ. ಈಗ ಬಿಜಾಪುರದಿಂದ ಬಂದಿರುವಂತಹ ಹಿರಿಯ ಮಹಿಳೆ ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ತಾವು ಹಿಂದೆ ಅಂದ್ರೆ ರೊಟ್ಟಿ ಹೋಳಿಗೆ ಇವನ್ನೆಲ್ಲವನ್ನು ಕೂಡ ಮಾಡಿ ಶಕ್ತಿ ಯೋಜನೆ ಮೂಲಕವಾಗಿ ತಮ್ಮ ಬದುಕನ್ನ ಕಟ್ಕೊಂಡಿದ್ರಿ. ಏನ್ ಹೇಳ್ತೀರಾ ಮೇಡಮ್? ಹೇಗೆ ಅನ್ನಿಸ್ತಿದೆ ಸಿಎಂಗೆ ತಮಗೆ ಈಗಾಗಲೇ ಒಂದು ಗೌರವವನ್ನು ಕೂಡ ಸಲ್ಲಿಸಿದ್ರು? ಭಾಳ ಖುಷಿ ಆಗ್ತದ್ರಿ. ನಮಗೆ ಇಲ್ಲಿ ಬಂದದಕ್ಕೂ ಖುಷಿ ಆಗ್ಯದ್ರಿ. ಸರ್ ಟಿಕೆಟ್ ಕೊಟ್ಟದನ್ನು ಖುಷಿ ಆಗ್ಯದ್ರಿ. ನಾವೆಲ್ಲ ಅಗದಿ ಬಿಜಾಪುರದಿಂದ ಬಂದಿದ್ದೇವಂದ್ರಿ ಖುಷಿನೇ ಆಗ್ಯದ್ರಿ. ನಮಗೆ ಹ್ಯಾಂಗ ಖುಷಿ ಆಗ್ಯದಂದ್ರ ಈಗ ಬಸ್ ಫ್ರೀ ಅದಂದ್ರೆ ಅಂತ ಬಂದಿದ್ದೇವ್ರಿ. ನಾವು ಇಲ್ಲೇನು ಬರ್ತಿದ್ದೇವ್ರಿ ಇಲ್ರಿ, ಹೌದಿಲ್ರಿ? ಫ್ರೀ ಬಸ್ ಅಂದ್ರೆ ಭಾಳ ಒಳ್ಳೇದಾಗ್ಯದ್ರಿ. ನಮಗೆ ಫ್ರೀ ಬಸ್ 2,000 ರೂಪಾಯಿ. ಓಕೆ, ಈಗಾಗಲೇ ಲಕ್ಷ್ಮೀ ದ್ರಾವಿಡ್ ಅವರು ಕೂಡ ನನ್ನ ಜೊತೆಲಿದ್ದಾರೆ. ಸಿಎಂಗೆ ಜೋಳದ ರೊಟ್ಟಿ ಮತ್ತೆ ಹೋಳಿಗೆಯನ್ನು ಕೊಟ್ಟರು. ಮೇಡಮ್, ತಮ್ಗೆ ಹೇಗೆ ಅನ್ನಿಸ್ತಿದೆ? ಸಿಎಂ ತಮಗೆ ಇಳಕಲ್ ಸೀರೆಯನ್ನು ಕೊಟ್ಟರು, ತಾವು ಜೋಳದ ರೊಟ್ಟಿ ಮತ್ತೆ ಹೋಳಿಗೆಯನ್ನು ಕೊಟ್ರಿ. ಎಷ್ಟು ಸಂತೋಷ ಆಗ್ತಿದೆ ಮೇಡಮ್? ಸಿಎಂಗೆ ಲಕ್ಷಾಂತರ ಜನರು ಹೋಳಿಗೆಯನ್ನು ಕೊಡಬೇಕು, ಜೋಳದ ರೊಟ್ಟಿ ಕೊಡಬೇಕು ಅಂತ ಕನಸು ಹೊತ್ತಿರ್ತಾರೆ. ಆ ಕನಸು ಇವತ್ತು ನನಸಾಗಿರುವಂತದ್ದು ನಿಮ್ದು. ತುಂಬಾ ಖುಷಿ ಆಗ್ತಿದೆ ಸರ್. ಸಿದ್ದರಾಮಯ್ಯ ಸರ್ ಅವರಿಗೆ ಕೊಡಬೇಕಲ್ಲ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದೀರಿ. ಅವ್ರು ನಮ್ಗೆ 500 ಕೋಟಿ ಟಿಕೆಟ್ನ ಕೊಡ್ತಿದ್ದಾರೆ, ಅದನ್ನು ತುಂಬಾ ಖುಷಿ ಆಗಿದೆ ಅಂತ ಹೇಳ್ಬೋದು. ಅವ್ರು ನಮಗೆ ಇಳಕಲ್ ಸೀರೆ ಕೊಟ್ಟಿದ್ದಾರೆ, ಇಳಕಲ್ ಸೀರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಳಿಗೆ ಮತ್ತೆ ಜೋಳದ ರೊಟ್ಟಿ ಅವ್ರನ್ನ ಕೊಟ್ಟಿದ್ದೀವಿ. ಏನ್ ವಿಶೇಷ ಮೇಡಮ್ ಈ ಇಳಕಲ್ ಸೀರೆ ತಮಗೂ ಕೊಟ್ಟಿರುವಂತದ್ದು ಒಂದು? ಎರಡನೇದು ಜೋಳದ ರೊಟ್ಟಿ ಮತ್ತೆ ಹೋಳಿಗೆ ಕೊಟ್ರಲ್ಲ, ವಿಶೇಷವಾಗಿ ಏನಾದ್ರು ತಯಾರು ಮಾಡಿದ್ರ ಸಿಎಂಗಾಗಿ ಅಂತ? ಹಾಗೇನಿಲ್ಲ ಸರ್, ಡೈರೆಕ್ಟ್ ಆಗಿ ಕೊಡ್ಬೇಕು ಅಂತ. ಮೇಡಮ್, ಇದು ನಿಮಗೆ ಅಂದ್ರೆ ಶಕ್ತಿ ಯೋಜನೆ ತಮಗೆ ಎಷ್ಟು ಮಟ್ಟಿಗೆ ಉಪಯೋಗವಾಗ್ತಿದೆ ಮೇಡಮ್? ಬರೀ ನಮ್ಗಷ್ಟೇ ಅಲ್ಲ ಸರ್, ಎಲ್ಲಾ ಹೆಣ್ಮಕ್ಳಿಗೂ ಸ್ವಾವಲಂಬಿಯಾಗಿ ತಿರ್ಗಾಡೋದಕ್ಕೆ ಒಂಟಿತನನ ಭಯ ಇಲ್ಲ ಸರ್. ಇವಾಗ ಆರಾಮಾಗಿ ತಿರ್ಗಾಡ್ತಾರೆ. ಆಧಾರ್ ಕಾರ್ಡ್ ಒಂದಿದ್ರೆ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಮತ್ತೆ ಸಿಎಂ ನಿಂದ ಸನ್ಮಾನ ಸ್ವೀಕರಿಸಿದಂತಹ ಸಿಎಂಗೆ ಜೋಳದ ರೊಟ್ಟಿ ಹೋಳಿಗೆಯನ್ನ ಕೊಟ್ಟಂತಹ ಲಕ್ಷ್ಮೀ ದ್ರಾವಿಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.